ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಸುಗಟೂರು ಸವಿತಾ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದಿಂದ 1.5 ಲಕ್ಷ ರು ಡಿಡಿ ವಿತರಣೆ. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಮುದಾಯ ಭವನ ನಿರ್ಮಾಣ ಅತ್ಯಗತ್ಯ. ವೇಮಗಲ್ ಶ್ರೀ ಧರ್ಮಸ್ಥಳ ಕ್ಷೇತ್ರ ವಲಯಾಧಿಕಾರಿ ಸಂತೋಷ್. ಕೋಲಾರ ತಾಲೂಕು ಸುಗಟೂರು ಗ್ರಾಮದ ಸವಿತಾ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಶ್ರೀ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಘದಿಂದ 1.5 ಲಕ್ಷ ರುಗಳ ಡಿಡಿಯನ್ನು ಸುಗಟೂರು ಸವಿತಾ ಸಮಾಜದ ಸಮುದಾಯ ಭವನ ನಿರ್ಮಾಣ ಕಮಿಟಿಗೆ ವಿತರಣೆ ಮಾಡಲಾಯಿತು. ಶ್ರೀ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆರವರ ಸೂಚನೆಯಂತೆ ಈ ಅನುದಾನವನ್ನು ನೀಡಲಾಗುತ್ತಿದೆ ಎಂದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಘದ ವೇಮಗಲ್ ವಲಯ ಯೋಜನಾಧಿಕಾರಿಗಳಾದ ಸಂತೋಷ್ ರವರು ಡಿಡಿ ಚೆಕ್ ವಿತರಣೆ ಮಾಡಿದ ನಂತರ ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಸಾಮಾನ್ಯ ಜನರ ಅಭಿವೃದ್ಧಿಗಾಗಿ ಸಾಂಸ್ಕೃತಿಕ ಮತ್ತು ಸಂಗೀತ ಕಾರ್ಯಕ್ರಮಗಳ ಸಭೆ ಸಮಾರಂಭಗಳ ಚಟುವಟಿಕೆಗಳಿಗಾಗಿ ಸಮುದಾಯ ಭವನಗಳ ನಿರ್ಮಾಣ ಅತ್ಯಗತ್ಯವಾಗಿದೆ ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಸಂಘದ ಸುಗಟೂರು ಹೋಬಳಿ ಯೋಜನಾಧಿಕಾರಿ ಲೋಕೇಶ್, ಸುಗಟೂರು ಗ್ರಾಮದ ಮುಖಂಡರಾದ ಮೀಸೆ ವೆಂಕಟೇಶಪ್ಪ, ಸವಿತಾ ಸಮಾಜದ ಮುಖಂಡರುಗಳಾದ ಸುಗಟೂರು ಎನ್ ಚಂದ್ರಪ್ಪ, ಎಂಎನ್ ಶ್ರೀನಾಥ್, ಬಿಎಂ ನಾರಾಯಣಸ್ವಾಮಿ, ಎಂ ಮಂಜುನಾಥ್, ಎಂಎನ್ ಮಂಜುನಾಥ್, ಕೆಟಿ ಶ್ರೀನಿವಾಸ್, ಎಸ್ಎಂ ಶ್ರೀನಿವಾಸ್, ಎಎಸ್ ಕೃಷ್ಣ, ಎಂ ವೆಂಕಟಾಚಲ ಹಾಗೂ ಗ್ರಾಮಸ್ಥರು, ಸವಿತಾ ಸಮಾಜದ ಎಲ್ಲ ಸದಸ್ಯರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಯಾವುದೇ ಧರ್ಮದ ದೇವಸ್ಥಾನ ಇರ್ಬೋದು, ಮಸೀದಿ ನಿರ್ಮಾಣದ ಪ್ರತಿಯೊಂದು ಯಾವುದಕ್ಕೆ ಹೋದ್ರು ಖಂಡಿತವಾಗಿ ಕ್ಷೇತ್ರದಿಂದ ಒಂದು ಸಹಾಯಧನ ಕೊಡ್ತಾರೆ. ಅವರು ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಮಂಜುನಾಥ ಸ್ವಾಮಿ ಕೊಡಿಸುವಂಥದ್ದು ನಿಮ್ಮ ದೇವರು ಕೇಳುವಂಥದ್ದು ಅಷ್ಟೇ. ಯಾಕೆಂದ್ರೆ ಅವರು ಮಂಜುನಾಥ ಸ್ವಾಮಿ ಅವರವರ ದೇವರಿಗೆ ಬಿಟ್ಟಿದ್ದು, ನಮ್ಮ ಮಧ್ಯದಲ್ಲಿ ಏನೂ ಇಲ್ಲ. ಅಲ್ಲೇನಂತ ಹೇಳಿದ್ರೆ ನೀವೆಲ್ಲ ಕಮಿಟಿಯವರು ಹೋದಾಗ ಪೂಜ್ಯರು ಮಂಜುನಾಥ ಸ್ವಾಮಿಗೆ ಮನಸ್ಸು ಎಷ್ಟು ಕೊಡ್ತಾರೆ ಅಷ್ಟು ಪೂಜ್ಯರ ಸಹಾಯಧನ ಡಿಡಿ ಬರೆದು ಒಂದು 15 ದಿನದಲ್ಲಿ 1 ತಿಂಗಳಲ್ಲಿ ನಿಮ್ಮ ದೇವಸ್ಥಾನಕ್ಕೆ ಪ್ರಸಾದ ಬರುತ್ತೆ ಹೋಗಿ ಅಂತ ಹೇಳಿದ್ರೆ, ಹೋದವ್ರಿಗೆ ಯಾರಿಗೂ ಇಷ್ಟು ದುಡ್ಡು ಬರುತ್ತೆ ಅಂತ ಪೂಜ್ಯರೆಲ್ಲ ಹೇಳಿದ್ರು, ಯಾರು ಹೇಳಿಲ್ಲ. ಪ್ರಸಾದ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಅದು ಪ್ರಸಾದ, ಊಟಕ್ಕೂ ಪ್ರಸಾದ ತುಂಬಾ ವ್ಯಾಲ್ಯೂ ಇದೆ. ನಾವು ಊಟಕ್ಕೆ ಕರೆದ್ರೆ ತುಂಬಾ ಜನ ಹೋಗಲ್ಲ, ಆದ್ರೆ ಪ್ರಸಾದ ಅಂತ ಹೇಳಿದಾಗ ಯಾರಾದ್ರೂ ಮನೆಯಿಂದ ಎಲ್ಲರೂ ಈ ದೇವಸ್ಥಾನದಿಂದ ಒಂದು ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ, ಯಾರಾದ್ರೂ ಒಂದು ದೇವಸ್ಥಾನ ಪ್ರಸಾದಕ್ಕೆ ಬನ್ನಿ ನಾಳೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಮನೆ 99% ಜನ ಎಲ್ಲ ಬರ್ತಾರೆ ಅಲ್ವಾ. ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಂಘ ಸಾಲ ಹೊರತುಪಡಿಸಿ ನಮ್ಮ ಸಂಘದ ಸದಸ್ಯರಿಗೆ ವಿಚಾರಗಳು ಗೊತ್ತಾಗಲ್ಲ. ಯಾಕೆ ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ 10 ಜನಕ್ಕೆ ವಿಚಾರ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಇನ್ನು 10 ಜನಕ್ಕೆ ಹೇಳ್ತೀವಿ. ಅಲ್ಲಿ ನಿಮ್ಮ ಊರುಗಳಲ್ಲೋ ಬೇರೆ ಕಡೆ ಎಲ್ಲ ಒಂದು ದೇವಸ್ಥಾನ ಕಟ್ತಾ ಇದ್ರೆ ಧರ್ಮಸ್ಥಳದಿಂದ ನಮಗೆ ಸಹಾಯಧನ ಬಂತು ಅಂತ ನೀವು ಹೇಳಿದಾಗ ಆ ದೇವಸ್ಥಾನ ಬಂದು ಧರ್ಮಸ್ಥಳಕ್ಕೆ ಹೋಗ್ತಾರೆ. ನಾನು ಬಂದು ಈಗ ದೇವಸ್ಥಾನದ ಯಾರಿಂದ ಒಬ್ಬರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ವಿಚಾರ ಗೊತ್ತಾಗಲ್ಲ. ಗೊತ್ತಾದ್ರೆ ನಿಮ್ಮ ರೀತಿ ನಿಮಗೆ ನಿಮ್ಮೂರಲ್ಲಿ ಯಾವುದೋ ಒಂದು ದೇವಸ್ಥಾನ ಕೊಟ್ಟಿದ್ದು ನಿಮ್ಗೆ ಗೊತ್ತಾದ್ರಿಂದ ನಿಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲೂ ಗೊತ್ತೇ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಸಂಘಕ್ಕೆ ಬಂದು ಸಾಲದ ಅರ್ಜಿ ಬರೆದು ಸಾಲ ಕೊಟ್ಟು ಹೋದು ಅಷ್ಟಲ್ಲೇ ಆದಾಗ ಏನಾಗುತ್ತೆ ಅಂದ್ರೆ ವಿಚಾರ ಗೊತ್ತಾಗಲ್ಲ ಸದಸ್ಯರಿಗೆ. ಒಂದು ಪೂಜ್ಯರ ಆಶೀರ್ವಾದಂತೆ ನಿಮ್ಮ ಸವಿತಾ ಮಾಸ್ಟರ್ ಸಮುದಾಯ ಒಬ್ಬಕ್ಕೆ 1,50,000 ಡಿಡಿ ಬಂದಿದೆ. ಮುಂಚೆ 2.5 ಲಕ್ಷ ಬಂದಿದೆ, ಇದು 1.5 ಲಕ್ಷ ಅಂತ ಹೇಳಿ 4 ಲಕ್ಷ. ಆಲ್ಮೋಸ್ಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಹಾಯಧನ ಬಂದಿದೆ ನಿಮ್ಮ ದೇವಸ್ಥಾನ ಇರ್ಬೋದು. ಆಲ್ಮೋಸ್ಟ್ 1.5-2 ಲಕ್ಷ ಹೈಯೆಸ್ಟ್ ಬಂದಿರುವಂಥದ್ದು, ಒಂದು 4 ಲಕ್ಷ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಯತ್ನ ನಿಮ್ಮ ಪ್ರಯತ್ನ ಅಲ್ಲ, ಪ್ರಯತ್ನ ಮಾಡುವಂತ ಮನಸ್ಸು ದೇವರು ಕೊಟ್ಟಿದ್ದಾನೆ. ಅದಕ್ಕೆ ಪ್ರತಿಫಲ ನಿಮ್ಮ ದೇವರಲ್ಲಿ ಹೇಳಿದ್ರೆ ಮಂಜುನಾಥ ಸ್ವಾಮಿ ಪ್ರತಿಫಲ ಕೊಟ್ಟಿದ್ದಾನೆ. ನನ್ನ ಆಯ್ಕೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ಆಯ್ಕೆ ಮಾಡಿರ್ತಾನೆ ಅಂತ ಹೇಳಿದ್ರೆ ಧರ್ಮಸ್ಥಳ ಯೋಜನೆಯಲ್ಲಿ ನಿಮ್ದು ಸ್ವಲ್ಪ ವರ್ಷ ಸೇವೆ ಮಾಡುವಂತ ಅವಕಾಶ ನಿಮಗೆ ಕೊಟ್ಟಿದ್ದೀವಪ್ಪ, ನೀನು ಸೇವೆ ಮಾಡುವಂತ ಆಯ್ಕೆ ಮಾಡಿರ್ತಾರೆ. ಅದು ನಾನು ಇವತ್ತು ಯೋಜನಾಧಿಕಾರಿಗೆ ಬಂದಿದ್ದು. ಆ ಒಂದು ID ಕಾರ್ಡ್ ತಂದು ನಾನು ಮನೆಗೆ ಹೋದ್ರೆ ನನಗೆ ಯಾವ ವ್ಯಾಲ್ಯೂ ಇಲ್ಲ, ನಾನು ಮನುಷ್ಯನಾಗಿ ಓಡಾಡಬೇಕು. ಅದೇ ID ಕಾರ್ಡ್ ಇದ್ದರೆ ಮಾತ್ರ ಧರ್ಮಸ್ಥಳ ಯೋಜನೆ ಕಾರ್ಯಕರ್ತ ಅದಕ್ಕೆ ವ್ಯಾಲ್ಯೂ ಬರುವಂಥದ್ದು.